ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಏನೋ ವೀಕ್ಷಕರೇ, ತುಂಬ ಜನಕ್ಕೆ ಗೊತ್ತಿರಬಹುದು, ಇವತ್ತು IVF ಎಲ್ಲರ ಮನೆ ಮಾತಾಗಿದೆ. ಅದರಲ್ಲೂ ಇವತ್ತು IVFನ ಒಂದು ದಿನ ಅಂತಲೇ ಹೇಳ್ಬೋದು. ಹಾಗಾಗಿ IVF ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, IVF ಅಂದರೆ ಏನು, ಯಾಕೆ IVF ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕೆ ನಾವಿವತ್ತು ಇದ್ದೀವಿ. ಇವತ್ತು IVF ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಲಕ್ಷ್ಮಿ ಮದರ್ ಚಿಲ್ಡ್ರನ್ ಹಾಸ್ಪಿಟಲ್ನ ಡಾಕ್ಟರ್ ಆಗಿರುವಂತಹ ಸಂಧ್ಯಾ ರಾಣಿ ರೆಡ್ಡಿ ಅವರು. ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನು ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ರಿಗೂ ಕೂಡ ಆಸೆ ಇದೆ ಕುಟುಂಬವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ. ಬಟ್ ಇವತ್ತಿನ ದಿನಗಳಲ್ಲಿ ತುಂಬ ಜನಕ್ಕೆ ಕನ್ಸೀವ್ ಆಗೋದ್ರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತಿನ ಹೆಲ್ತ್ ಇರಬಹುದು, ಹೆಲ್ತ್ ಮತ್ತು ಫುಡ್ ಸ್ಟೈಲ್ ಇರಬಹುದು, ನಮ್ಮ ಜೀವನ ಶೈಲಿ ಇರ್ಬೋದು, ಎಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ IVF ಚಿಕಿತ್ಸೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಎಲ್ಲರೂ ಕೂಡ IVF ಚಿಕಿತ್ಸೆಗೆ ಮೊರೆ ಹೋಗ್ತಾ ಇದ್ದಾರೆ. ಹಾಗಾದರೆ ಬನ್ನಿ, IVF ಚಿಕಿತ್ಸೆ ಅಂದರೆ ಏನು, ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಡಾಕ್ಟರ್, ನಾನು ಹೇಳ್ತಾ ಇದ್ದೆ, IVF ಚಿಕಿತ್ಸೆ ಅನ್ನೋದು ಇವತ್ತು ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಕನ್ಸೀವ್ ಆಗೋದಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳುಗಳು. ಸೊ ಮೊದಲನೇದಾಗಿ IVF ಚಿಕಿತ್ಸೆ ಅಂತಂದರೆ ಏನು? ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ದೇಹದಿಂದ ಆಚೆ ಕಡೆ ನಮ್ಮ ಗ್ಯಾಮಿಟ್ಸ್ ಅಂತ ಏನಿರುತ್ತೆ, ಹೆಣ್ಣಿಂದು ಗಂಡಿದ್ದು ಎರಡನ್ನೂ, ಅವುಗಳನ್ನ ಪ್ರೆಗ್ನೆನ್ಸಿ ಆಚೆನೆ ಮಾಡಿ ಅದನ್ನು ಒಂದಷ್ಟು ದಿವಸ ಬೆಳೆಸಿ ಅದನ್ನು ತಾಯಿ ಗರ್ಭಕ್ಕೆ ಕೊಡುವಂಥ ಒಂದು ಕ್ರಿಯೆನ IVF ಅಂತ ಹೇಳ್ತಾರೆ. ಓಕೆ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ IVF ಅನ್ನುವಂಥದ್ದು ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ? ತುಂಬ ಜನರು ಕೂಡ IVF ಚಿಕಿತ್ಸೆಗೆ ಮೊರೆ ಹೋಗ್ತಾ ಇದ್ದಾರೆ. ಯಾಕೆ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ? ನೀವು ಆಲ್ರೆಡಿ ಅದಕ್ಕೆ ಉತ್ತರ ಹೇಳ್ಬಿಟ್ಟಿದ್ದೀರಾ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಅಲ್ಲ, ನೀವು ಡಾಕ್ಟರ್ ಆಗಿರೋದ್ರಿಂದ ಇನ್ನು ಡೆಪ್ತ್ ಆಗಿ ಗೊತ್ತಾದರೆ ಜನಗಳಿಗೆ ಅದು ಹೆಲ್ಪ್ ಆಗುತ್ತೆ. ಅದೇ, ಫಸ್ಟ್ ಲೈಫ್ ಸ್ಟೈಲ್, ಓಕೆ, ಮತ್ತು ಕೆರಿಯರ್, ಮತ್ತು ಫೈನಾನ್ಷಿಯಲ್ ಏನಿರುತ್ತೆ ಒಂದು ಪ್ರೊಟೆಕ್ಷನ್ ಅವ್ರಿಗೆ ಬೇಕು ಅಂತ ಫಸ್ಟ್ ದಿಲ್ ಸೆಲೆಕ್ಟ್ ದ ಕೆರಿಯರ್ ಆ್ಯಂಡ್ ದೆನ್ ದಿಲ್ ಗೋ ಇನ್ ಟು ದ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ದಿಲ್ ಡಿಸೈಡ್ ಲೇಟರ್ ವೆದರ್ ದೇ ವಾಂಟ್ ಟು ಹ್ಯಾವ್ ದೇರ್ ಫ್ಯಾಮಿಲಿ ಆರ್ ನಾಟ್. Once they decide all these things, they'll be crossing 30, minimum 30, maximum 40. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಈ ಉತ್ಪತ್ತಿ ಆಗುವಂತಹ ಒಂದು ವೀರ್ಯಾಣುಗಳೇ ಆಗಬಹುದು, ಒಂದು ಫಿಮೇಲ್ ಇದರಲ್ಲಿ ಗ್ಯಾಮಿಟ್ಸ್ ಅಂತ ಹೇಳ್ಬಿಟ್ಟು ಊಸೈಟ್ ಅಂತ ಹೇಳ್ತೀವಿ, ಅದೇನೇ ಆಗೋದು, ಅದು ಉತ್ಪತ್ತಿನಲ್ಲಿ ಕೆಳಮಟ್ಟದಲ್ಲಿ ಬರ್ತಾನೇ ಇರುತ್ತೆ. ಅದರಿಂದ ಸಾಮಾನ್ಯವಾಗಿ ಅದು ಫರ್ಟಿಲೈಸೇಷನ್ಗೆ ಅನುಕೂಲ ಆಗಲ್ಲ. ಅದಕ್ಕಾಗಿ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನೀವು ಏನೇ ಮಾಡ್ತಾ ಇದೀವಿ ಇವತ್ತು, ಅದರ ಸಹಾಯದಿಂದ, ಇನ್ವಿಟ್ರೋ ಫರ್ಟಿಲೈಸೇಷನ್ ಸಹಾಯದಿಂದ ಮಕ್ಕಳನ್ನು ಮಾಡ್ಕೊಳ್ಳೋವಂಥ ಒಂದು ಔಟ್ಕಮ್ ಇದೆ. ಮೊದಲಾದ್ರೆ ಇರ್ತಾ ಇರಲಿಲ್ಲ, ಅದು ಗೊತ್ತಿರಲಿಲ್ಲ, ಕಾಸ್ಟ್ ವೈಸ್ ಆಲ್ಸೋ. ಇವಾಗ ಫೈನಾನ್ಷಿಯಲಿ ಯಾರು ಮಕ್ಕಳು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಪ್ರೊಟೆಕ್ಟೆಡ್ ಇರೋದ್ರಿಂದ ಸೊ ದೇ ವಿಲ್ ಗೋ ಅಹೆಡ್. ಓಕೆ, ಇನ್ನು IVF ಅಂತಂದರೆ ತುಂಬ ಜನಕ್ಕೆ ಭಯ ಇರುತ್ತೆ. ಆ ಪ್ರೊಸೀಜರ್, ಆ ಪ್ರೋಸೆಸ್ ಹೇಗಿರುತ್ತೋ ಏನು ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವ್ರಿಗೆ ಅದ್ರ ಬಗ್ಗೆ ಅರ್ಥ ಆದರೂ ಕೂಡ ಕೆಲವ್ರಿಗೆ ಅದ್ರ ಗೊತ್ತಿರೋದೆಲ್ಲ ಮಾಡಿಸ್ಕೊಂಡ್ರೆ ಅದು ನಮಗೆ ಸಕ್ಸಸ್ಫುಲ್ ಆಗುತ್ತಾ ಅನ್ನುವಂತಹ ಭಯ ಕೂಡ ಇರುತ್ತೆ. ಡಾಕ್ಟರ್, ಅಂಥವ್ರಿಗೆ ಏನು ಹೇಳ್ತೀರಾ? ಆ ಪ್ರೋಸೆಸ್ ಹೇಗಿರುತ್ತೆ? ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ ಆ ಒಂದು ಟ್ರೀಟ್ಮೆಂಟ್ನ ಅಂತ? IVF ಅಂದರೆ ಅಲ್ಲಿಗೆ ಬರಬೇಕಾಗ ಮುಂಚೆನೇ ಅವರೆಲ್ಲ ನಾವು ನ್ಯಾಚುರಲ್ ಆಗಿ ಏನು ಟ್ರೈ ಮಾಡಬೇಕು ಅದನ್ನೆಲ್ಲ ಟ್ರೈ ಮಾಡಿಬಿಟ್ಟಿರ್ತಾರೆ. ನ್ಯಾಚುರಲ್ ಆಗಿ ಟ್ರೈ ಆಗದಿದ್ದಾಗ ವೇರ್ ನೇಚರ್ ಫೇಲ್ಸ್ ವಿ ಇಂಟರ್ಫಿಯರ್, ಅಲ್ಲಿ ವಿ ಹೆಲ್ಪ್ ಅಂತ ಹೇಳ್ಬಿಟ್ಟು ಆ ಒಂದು ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಎಗ್ಗು ಮತ್ತು ಸ್ಪರ್ಮು ಮೀಟ್ ಆಗುವಂಥ ಒಂದು ಜಾಗ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೇವೆ. ಆ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಒಂದು ಅಡೆತಡೆಗಳು, ದಟ್ಸ್ ಅ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸ್ಪರ್ಮ್ ಆ್ಯಂಡ್ ಎಗ್ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ನಾರ್ಮಲ್ಲೇ ಆಗಲಿಲ್ಲ ಅಂತ ಹೇಳಿದ್ರೆ ಅನಟಾಮಿಕಲ್ ಡಿಫೆಕ್ಟ್ಸ್ ಏನಾದರೂ ಇರಬಹುದು. ಅಂಥದ್ದನ್ನು ಫಸ್ಟು ರೂಲ್ ಔಟ್ ಮಾಡಿಕೊಂಡು, ಮತ್ತು ಅದೂ ಕರೆಕ್ಟಾಗಿದೆ ಅಂತ ಹೇಳಿದ್ರೆ, ಎಗ್ ಕ್ವಾಲಿಟಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಎಗ್ ಕ್ವಾಲಿಟಿನಲ್ಲಿ ಈಗ ನಮಗೆ ಒಂದು 10 ಎಗ್ ಬಂದರೆ ಅದರಲ್ಲಿ 2 ಮಾತ್ರ ಕ್ವಾಲಿಟಿನಲ್ಲಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದ್ರೆ ಫರ್ಟಿಲೈಸ್ ಆದಮೇಲೆ ಸೆಲೆಕ್ಟ್ ಮಾಡೋಕ್ಕಾಗೋದು. ಅದಕ್ಕೆ ಸಲುವಾಗಿ ಈ ಒಂದು ಸಮಸ್ಯೆ ಇದ್ದಾಗ ಅದನ್ನು ಎಗ್ಗನ್ನ ಆಚೆ ತೆಗೆದು ಅದನ್ನು ಆಚೆನೇ ವೀರ್ಯಗಳಿಂದ 1 to 1 ಅಂತ ಹೇಳ್ಬಿಟ್ಟು ICSI ಅಂತ ಬಂದಿದೆ, ಅದು ಇಂಟ್ರಾಸೈಟೋಪ್ಲಾಸ್ಮಿಕ್ ಇಂಜೆಕ್ಷನ್ ಆಫ್ ಸ್ಪರ್ಮ್ಸ್ ಅಂತ ಹೇಳ್ಬಿಟ್ಟು, ಅದು ಒಂದು ಮೆಥಡ್ ಇರುತ್ತೆ. ವೀರ್ಯಾಣುಗಳು ಕಡಿಮೆ ಇದ್ದಾಗ್ಲೂ ಅದನ್ನು 1 to 1 ಎಗ್ ಇದು ಮಾಡಿಬಿಟ್ಟು
ಅದು ಫರ್ಟಿಲೈಸ್ ಆದಮೇಲೆ ತಾಯಿ ಗರ್ಭಕೋಶಕ್ಕೆ ಆಯ್ತಾ 3ನೇ ದಿವಸ ಆಗಲಿ ಅಥವಾ ಫಾಲೋಯಿಂಗ್ ನೆಕ್ಸ್ಟ್ ಸೈಕಲಲ್ಲಾಗಲಿ ಕೊಡುವಂಥ ಒಂದು ವಿಧಾನವನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಈ ವಿಶ್ವದಲ್ಲೇ ಇದು ಪ್ರಾಧಾನ್ಯತೆ ಪಡ್ತಿರೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆ. ಓಕೆ, ಇನ್ನು IVF ಟ್ರೀಟ್ಮೆಂಟನ್ನು ಯಾರು ತೆಗೆದುಕೊಳ್ಬೇಕಾಗತ್ತೆ? ಮೇನ್ ಮದುವೆ ಆಗಿ 1 ವರ್ಷದ ತನಕ ಟ್ರೈ ಮಾಡಿ ಪ್ರೆಗ್ನೆನ್ಸಿನೇ ಬರದೇ ಇರೋಂತಹವರು ಬಂದು ಅದನ್ನು ಟ್ರೈ ಮಾಡ್ಬೋದು. ಏಜ್ 30 ವರ್ಷ ಆಗಿದೆ. ಏಜ್ ಅದಕ್ಕಿಂತ ಕಡಿಮೆ ಇದ್ರೆ 20-25 ವರ್ಷದ ಒಳಗಡೆ ಇರೋರು 1 ವರ್ಷದ ತನಕ ನೋಡಬಹುದು. 30 ವರ್ಷ ಆಗಿರೋರು 6 ತಿಂಗಳ ತನಕ ನೋಡ್ಬೋದು, ಅವ್ರು ಎಂಟರ್ ಆಗ್ಬೋದು. ಓಕೆ ಡಾಕ್ಟರ್, ಇದು IVF ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ ಏಜ್ ಇದೆಯಾ? ಸಮ್ಟೈಮ್ಸ್ ಕೆಲವರಿಗೆ 40 ಆದರೂ ಮಕ್ಕಳಾಗಿರೋದಿಲ್ಲ, 45 ಆದರೂ ಆಗಿರೋದಿಲ್ಲ. ತುಂಬ ಜನಕ್ಕೆ ದೂರದೃಷ್ಟಿ ಅಂತ ಹೇಳ್ತಾರಲ್ಲ, ತುಂಬ ದೂರದಲ್ಲಿ ನಿಧಾನವಾಗಿ ಮಕ್ಕಳಾಗುತ್ತೆ ಅಂತ ಹೇಳ್ತಾರಲ್ಲ, ಅಂಥವರಿಗೂ ಪಾಸಿಬಿಲಿಟೀಸ್ ಇದೆಯಾ? ಅಂದರೆ 40 ಕ್ರಾಸ್ ಆಗಿರೋಂಥವ್ರಿಗೆ ಅಂಥವ್ರಿಗೆ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ ಅಂತ? ಅದನ್ನ ದೂರದೃಷ್ಟಿ ಅನ್ನೋದಕ್ಕಿಂತ ಲೋ ಫಿಕಾಂಡಿಟಿ ಅಂತ ಹೇಳ್ತೀವಿ ನಾವು. ಲೋ ಫಿಕಾಂಡಿಟಿ ಅಂತಂದ್ರೆ ಮಕ್ಕಳು ಎಗ್ ಪ್ರೊಡಕ್ಷನ್ ಆಫ್ ಎಗ್ಸ್ ಓನ್ಲಿ ವಿಲ್ ಬಿ ಮಿನಿಮಲ್. ಕೆಲವ್ರಿಗೆ ಒಂದು ಮರದಲ್ಲಿ ಕೆಲವು ಇರ್ತಾವಲ್ಲ, ಮರಕ್ಕೆ 4-5 ಹಣ್ಣು ಬಿಡೋದು, ಆ ಥರದ್ದು. ಆನೆ 12 ವರ್ಷಕ್ಕೊಂದ್ಸತಿ ಗರ್ಭ ಆಗೋದು, ಆ ಥರದ್ದು ಅವೆಲ್ಲ ಲೋ ಫಿಕಾಂಡಿಟಿ ಥರ ಬರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏಜ್ ಮುಂದಕ್ಕೆ ತಳ್ಳಿ ಹೋಗುತ್ತೆ. ಆವಾಗ ಕ್ವಾಲಿಟಿ ಆಫ್ ಎಗ್ ಏಜ್ ಆಗ್ತಾ ಆಗ್ತಾ ಕ್ವಾಲಿಟಿ ಆಫ್ ಎಗ್ಗಲ್ಲೂ ನ್ಯೂನ್ಯತೆಗಳು ಕಂಡು ಬರುತ್ತೆ. ಅದು ಎಗ್ ಪ್ರೊಡ್ಯೂಸ್ ಆದರೂ ಅದು ಫರ್ಟಿಲೈಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಸೂಪರ್ ಓವ್ಯುಲೇಷನ್ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಮೋರ್ ದ್ಯಾನ್ 10 eggs ಅದು ಬರೋ ಥರ ಇದು ಮಾಡಿಕೊಂಡು 10 eggs ಆಚೆ ತೆಗೆದ್ರು 10 ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ, ಫರ್ಟಿಲೈಸ್ ಮಾಡಿ ಆದಮೇಲೆ 1 to 1 ಫರ್ಟಿಲೈಸ್ ಮಾಡಿ ಆದಮೇಲೆ 3ನೇ ದಿನ ಅವು ಸಸ್ಟೈನಬಲ್ ಆಗುತ್ತಾ, ಮುಂದೆ ಪ್ರೆಗ್ನೆನ್ಸಿಗೆ ಯೋಗ್ಯತೆ ಇದೆಯಾ ಅವುಗಳಿಗೆ, ಪ್ರೆಗ್ನೆನ್ಸಿ ಬಂದಮೇಲೆ 9 ತಿಂಗಳ ತನಕ ಇರ್ತಾವ ಅವು, ಅಂಥವುಗಳು ಮಾತ್ರ ಸೆಲೆಕ್ಟು. ನೇಚರೂ ಅವಾಗ ಹೆಲ್ಪ್ ಮಾಡಬೇಕು, ಅವರ ಬಾಡಿ ನೇಚರೂ ಹೆಲ್ಪ್ ಮಾಡಬೇಕು. ಆ ಥರದ್ರಲ್ಲಿ ಮೇನ್ IVF ಮಾಡಿಸ್ಕೋಬೇಕು ಅಂತಂದರೆ ಅವರು ತುಂಬ ಫಿಟ್ ಆಗಿರಬೇಕು. ಎನಿ ಏಜ್ ಆದರೂ ಕೂಡ IVF ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಅವರು ಕೂಡ ಫಿಟ್ ಆಗಿರಬೇಕು ಅಂತ ಏನಾದರೂ ಬಾಡಿ ಫಿಟ್ನೆಸ್ ಇರಬಹುದು ಅಥವಾ ಅವ್ರ ಹೆಲ್ತ್ ಕಂಡೀಷನ್ ಇರಬಹುದು, ಅದು ಕೂಡ ಮ್ಯಾಟರ್ ಆಗುತ್ತಾ? ಪ್ರೆಗ್ನೆನ್ಸಿ ಆಗೋಕ್ಕೆ ಯಾವ ಥರ ಹೆಲ್ತ್ ಬೇಕಾಗುತ್ತೋ ನಾರ್ಮಲಿ ಸೇಮ್ ಎಕ್ಸ್ಟ್ರಾ ಆರ್ಡಿನರಿ ಏನೂ ಬೇಕಾಗಿಲ್ಲ. ಒಂದು ಹೆಣ್ಮಗಳು ವೈವಾಹಿಕ ಜೀವನದಲ್ಲಿ ಎಂಟರ್ ಆದಾಗ ಆ ಹುಡುಗಿಗೆ ಏನು ಅರ್ಹತೆಗಳು ಬೇಕು ತಾಯಿ ಆಗೋದಕ್ಕೆ ಅಂತ ಆರೋಗ್ಯ ಇದ್ರೆ ಸಾಕು. ಏನಕ್ಕೆ ಅಂದರೆ ತುಂಬ ಜನ ತುಂಬ ದಪ್ಪ ಇರ್ತಾರೆ, ಅಂಥವರು ಕನ್ಸೀವ್ ಆಗ್ತಾ ಇರೋದಿಲ್ಲ. ವೆಯ್ಟ್ ಲಾಸ್ ಮಾಡಿ ಅಂತ ಹೇಳಿರ್ತಾರೆ ಡಾಕ್ಟರ್ಸು. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಿರೋದಿಲ್ಲ, ಅಂಥವ್ರಿಗೂ ಕೂಡ IVF ಅದು ಸಕ್ಸಸ್ಫುಲ್ ಆಗುತ್ತಾ? ಆ ರೇಟ್ ಇದೆಯಾ? ದಟ್ಸ್ ಅ ಡಿಫ್ರೆಂಟ್ ಕಂಡೀಷನ್ ಕಾಲ್ಡ್ ಬಾಡಿ ಮಾಸ್ ಇಂಡೆಕ್ಸು ಹೈ ಇದ್ದಾಗ, ಫ್ಯಾಟಿ ಇದ್ದಾಗ ಬಾಡಿ ಮಾಸ್ ಇಂಡೆಕ್ಸ್ ಹೈ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, PCOS ಅಂತ ಇರುತ್ತೆ, ಆವಾಗ ಡಯಾಬಿಟಿಕ್ ಇರ್ತಾರೆ. ಅಂಥವರಲ್ಲಿ ಕೆಲವು ಇದರಲ್ಲಿ ಎಗ್ ಕ್ವಾಲಿಟೀಸು ಬರೋದಿಲ್ಲ, ಹಾರ್ಮೋನ್ಸು ಸರಿಯಾಗಿ ಆಗಿರೋದಿಲ್ಲ. ಅಂಥವ್ರನ್ನೆಲ್ಲ ಮಿನಿಮಮ್ 5% ಆಫ್ ವೆಯ್ಟ್ ಟೋಟಲ್ ವೆಯ್ಟ್ನಲ್ಲಿ ರೆಡ್ಯೂಸ್ ಮಾಡಿ ಹಾರ್ಮೋನ್ಸಿಂದ, ಕೃತಕವಾದ ಹಾರ್ಮೋನ್ಸಿಂದ ಕೊಟ್ಟು ಅದನ್ನು ಮತ್ತೆ ನಾವು ಗೊಬ್ಬರಗಳಿಗೆ ಹಾಕಿ ಎಕ್ಸ್ಟ್ರಾ ಹಣ್ಣುಗಳು ತಗೋತೀವಲ್ಲ, ಅದೇ ಥರ ನಾವು ಹಾರ್ಮೋನ್ಸನ್ನು ಹೆಚ್ಚಾಗಿ ಬೇಕಾಗಿರೋಂಥ ಹಾರ್ಮೋನ್ಸನ್ನ ಹೆಚ್ಚಾಗಿ ಹಾಕಿ ಒಂದಷ್ಟು ಎಗ್ಸ್ ತಗೊಂಡು ಅದನ್ನು ಆಚೆಗೆ ತೆಗೆದು ಅದನ್ನು ಓಮ್ ಪಿಕಪ್ ಅಂತ ಹೇಳ್ಬಿಡ್ತೀವಿ, OPU ಅಂತ ಹೇಳ್ತೀವಿ. ಅದನ್ನು ತೆಗೆದು ಅದನ್ನು ಮತ್ತೆ ಎಂಬ್ರಿಯಾಲಜಿಸ್ಟ್ ಸಹಾಯದಿಂದ ಅದರ ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಅಸೆಸ್ ಮಾಡಿ ಅದು ಪ್ರೆಗ್ನೆನ್ಸಿಗೆ ಉಪಯೋಗಿಸ್ಕೋಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ, ಆಮೇಲೆ ವೀರ್ಯಾಣುಗಳನ್ನು ಅದಕ್ಕೆ ಹಾಕಿ ಮತ್ತು ಅದನ್ನು ಫರ್ಟಿಲೈಸ್ ಆಗಿದೆಯಾ ಇಲ್ಲ ಅಂತ 24 hours ಬಿಟ್ಟಾದ್ಮೇಲೆ ನೋಡಿ, 24 hours ಮೇಲೆ ಅದು ಡಿವಿಷನ್ ಆಗ್ತಾ ಇದೆಯಲ್ಲ ಅಂತ ನೋಡಿ, 3ನೇ ದಿವಸ ಅದು ಎಂಬ್ರಿಯೋ ಆಗಿದೆಯಾ ಇಲ್ವಾ ಅಂತ ನೋಡಿ, ಆಮೇಲೆ ಅದನ್ನು ತಾಯಿ ಗರ್ಭಕ್ಕೆ ಕೊಡ್ಬೋದಾ ಇಲ್ಲ ಅಂತ ಡಿಸೈಡ್ ಮಾಡೋದು. ಓಕೆ, ಅವರು ಕಾಲರ್ ರೆಡಿ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕನಕಪುರ. ಓಕೆ, ನಿಮ್ಮ ಹೆಸರು? ಸಾವಿತ್ರಮ್ಮ ಅಂತ. ನನ್ನ ಮಗಳಿಗೆ ಓಕೆ ತೋರ್ಸಿದೀವಿ 2 ತಾವು ಫೇಲ್ ಆಯ್ತು. ಅಂದ್ರೆ ಮಗು 6 ತಿಂಗಳು ತುಂಬಿ 7 ತಿಂಗ್ಳಿಗೆ ಬಂದು ಒಂದ್ ತೀರೋಯ್ತು, ತಿರ್ಗಾ 4 ತಿಂಗಳು ತುಂಬಿ 5 ತಿಂಗ್ಳಿಗೆ 2 ದಿವಸ ಆಯ್ತು ಇದಾಗೋಯ್ತು. ಡಾಕ್ಟರ್ ಇಲ್ಲಿ ಏನೋ ಪರವಾಗಿಲ್ಲ ಅನ್ನಿಸ್ತು, ನಿಮ್ದು ಇದು ಕೇಳ್ತಾ ಇದ್ದೀನಿ. ಎಲ್ಲಿ ಇದು? ಡಾಕ್ಟರ್ ಇದ್ದಾರೆ, ಮಾತಾಡಿ.
ಡಾಕ್ಟರ್ ಕೆ ನಾವು ಬೆಂಗಳೂರಮ್ಮ ಶ್ರೀಲಕ್ಷ್ಮಿ ಮದರ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟ್ಲ್ ಅಂತ KR ಪುರಮಲ್ಲಿ ನಾವು 4 ಹಾಸ್ಪಿಟ್ಲ್ಗಳಿದೆ. ಆ ಹಾಸ್ಪಿಟ್ಲ್ಗಳಲ್ಲಿ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ 1.5 ವರ್ಷ ಆಗಿದೆ. ನಾವು ಚೆನ್ನಾಗಿ ನಡೀತಾ ಇದೆ ಇಲ್ಲಿ ತನಕ 1.5 ವರ್ಷದಿಂದ. ಓಕೆ, ಅವ್ರದ್ದು ಪ್ರಾಬ್ಲಮ್ಸ್ ಹೇಳಿದ್ರು ಡಾಕ್ಟರ್ ಅವರು. ಆಯ್ತು. ನಿಮ್ಗೆ IVF ಏನು ಪ್ರಾಬ್ಲಮ್ ಇಲ್ಲ, ಗರ್ಭ ಧರಿಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಗರ್ಭ ಮುಂದುವರಿಸೋದಕ್ಕೆ ಪ್ರಾಬ್ಲಮ್ ಇರೋದನ್ನ ಅದನ್ನ ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದನ್ನ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದಕ್ಕೆ IVF ಟ್ರೀಟ್ಮೆಂಟ್ ನಿಮ್ಗೆ ಬೇಕಾಗೋದಿಲ್ಲ. ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬಂದರೆ ಸಾಕು. ಶ್ರೀಲಕ್ಷ್ಮಿ ಮದರ್ ಚಿಲ್ಡ್ರನ್ ಹಾಸ್ಪಿಟ್ಲಿಗೆ ಬರ್ತೀವಿ ಅಂತಂದ್ರೆ ಇರ್ತೀವಿ, ನಾವೆಲ್ಲ ಮ್ಯಾನೇಜ್ ಮಾಡಿ ಕೊಡ್ತೇವೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ತುಮಕೂರು ಸುಧಾ ಅಂತ ಮಾತಾಡ್ತಿರೋದು. ಓಕೆ, ಸಿತಾರ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾಯ್ ಮೇಡಮ್. ಹಾಯ್ ಸಿತಾರಾ. ಮೇಡಮ್, ನನಗೆ ಇದು ಮೆಚೆಡ್ ಆದಾಗಿಂದ ಹೆವಿ ಬ್ಲೀಡ್ ಆಗ್ತಾ ಇತ್ತು. 5 years ಬ್ಯಾಕ್ ಇದಿದೆ ಅಂತ ಬಂತು, ದಪ್ಪದು ಫೈಬ್ರಾಯ್ಡ್ ಇದೆ ಅಂತ ಬಂತು, ತುಂಬಾ ದಪ್ಪದು ಗಡ್ಡೆ ಇದೆ ಅಂತ. ನಾನು ಹೋದ ವರ್ಷ ಆಪರೇಷನ್ ಮಾಡಿಸ್ಕೊಂಡೆ. ಅದು ಏನು ಆಪರೇಷನ್ ಮಾಡಿಸ್ಕೊಂಡ್ರಿ? ಅದು ಗಡ್ಡೆ ರಿಮೂವ್ ಮಾಡಿಸ್ಕೊಂಡೆ. ಗರ್ಭಕೋಶದಲ್ಲ? ಗರ್ಭಕೋಶದ ಪಕ್ಕ ಇತ್ತು, ಅದು ಒಳಗಡೆ ಇರ್ಲಿಲ್ಲ. ಅದು ನನ್ಗೆ ಮೊದ್ಲಿಂದ ಬ್ಲೀಡಿಂಗ್ ಹೋಗೋದ್ ಪ್ರಾಬ್ಲಮ್ ಇದೆಯಲ್ವಾ ಮೇಡಮ್, ಅದು ರಿಮೂವ್ ಮಾಡಿದ್ಮೇಲೂ ನನ್ಗೆ ಇವಾಗ ಹೆವಿ ಬ್ಲೀಡಿಂಗ್ ಆಗ್ತಿದೆ. ನನ್ಗೆ ಇನ್ನು ಪಾಪು ಆಗಿಲ್ಲ, ಮ್ಯಾರೇಜ್ ಆಗಿ 5 years ಆಗಿದೆ. ಆದ್ರೆ ನನ್ನ ಹಸ್ಬೆಂಡ್ ಮನೇಲಿ ಇಲ್ಲ. ಅದು ನಂಗೆ ಆ ಬ್ಲೀಡಿಂಗ್ ಹೋಗೋದಂದ್ರೆ ಭಯ. ಅದಕ್ಕೆ ಅಮ್ಮ ಮನೆಗೆ ಬಂದು ಇದ್ಬಿಟ್ಟಿದೀನಿ. ಅದಕ್ಕೆ ಏನಾದ್ರು ಮೆಡಿಸಿನ್ ಸಿಗುತ್ತಾ? ನಾನು ಎಲ್ಲಾ ಕಡೆ ತೋರಿಸ್ಬಿಟ್ಟಿದ್ದೀನಿ ಮೇಡಮ್, ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೋಬಿಟ್ಟಿದ್ದೀನಿ. ತಗೊಂಡ್ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಇದನ್ನ ಇದ್ರಲ್ಲಿ ಕೊಡ್ತೀರಾ ಅಂತ ಕೇಳೋಣ ಅಂದ್ಬಿಟ್ಟು ಕಾಲ್. ಲಾಸ್ಟ್ ಕ್ವಶನ್ ಫಸ್ಟ್ ಉತ್ತರ ಕೊಡ್ತೀನಮ್ಮ. ಮತ್ತೆ ಮರಳಿ ಯತ್ನ ಮಾಡು ಅನ್ನೋದು ಮನುಷ್ಯನ ಒಂದು ಆಸೆ. ಆ ಆಸೆ ಇಲ್ದಿದ್ರೆ ಎಲ್ಲರೂ ಹತಾಶೆನೆ. ಮರಳಿ ಯತ್ನ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಬ್ಲೀಡಿಂಗ್ ಆಗ್ತಾ ಇರೋದು ನಿಮಗೆ ಆಚೆ ಕಡೆ ಇದ್ದಿದ್ದ ಗಂಟು ಅದು ಕಾರಣ ಅಲ್ಲ ಅಂತ ಅನಿಸುತ್ತೆ. ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ದು ಒಂದಿರ್ಬೋದು, ಗರ್ಭಕೋಶದಲ್ಲಿ ವಾತಾವರಣ ಯಾವ ಥರ ಇದೆ ಅದರಿಂದಲೂ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಅದನ್ನು ನೀವು ಹತ್ತಿರ ಬಂದು ತೋರಿಸಿ ನಾನು ನೋಡೋದಕ್ಕೆ ತನಕ ನಿಮ್ಗೆ ಯಾವುದೊಂದು ಹೇಳಲಾರೆ. 3ನೇದಾಗಿ ನಿಮ್ಮ ಏಜ್ ಎಷ್ಟು? ಮಾಡ್ತಿದ್ದೀನಿ, ಏನು ಇಲ್ಲ ನನಗೆ. ಅದು ಏಜ್, ನಿಮ್ಮ ವಯಸ್ಸು ಎಷ್ಟು? ಏಜ್ ಎಷ್ಟು ಕೇಳ್ತಾ ಇದ್ದಾರೆ? ನನ್ನ ಏಜ್ ಬಂದ್ಬಿಟ್ಟು 29. 20. ನಂಗೆ ದೊಡ್ಡೋಳಾದಾಗಿಂದ ಇದೇ ಪ್ರಾಬ್ಲಮ್ ಇದೆ ಮೇಡಮ್. ತುಂಬಾ 8 ದಿವಸ. ಸರಿ, ಬನ್ನಿ ಒಂದ್ಸತಿ ಶ್ರೀಲಕ್ಷ್ಮಿ ಮದರ್ ಚಿಲ್ಡ್ರನ್ ಹಾಸ್ಪಿಟ್ಲ್ಗೆ ನೋಡೋಣ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮೇಡಮ್ ನೋಡಿ, ಈ ಥರದ ಸಮಸ್ಯೆಗಳಿರುತ್ತೆ, ಗೆಡ್ಡೆ ಇರುತ್ತೆ, ಆ ಸಂದರ್ಭದಲ್ಲಿ ಕನ್ಸೀವ್ ಆಗ್ತಾ ಇರೋದಿಲ್ಲ. ಈ ರೀತಿಯಾದಂಥ ಪೇಷಂಟ್ಸ್ಗಳು ತುಂಬ ಜನ ಇರ್ತಾರೆ. ಸೊ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಲೇಬೇಕಾಗತ್ತೆ ಅನಿಸುತ್ತೆ. ಬಿಕಾಸ್ ನೀವು ಇಂಡೈರೆಕ್ಟಾಗಿ ಹೇಳಲಿಕ್ಕಾಗಲ್ಲ, ಅವರು ಬೇರೆಯವ್ರದ್ದು ಒಂದೊಂದು ರೀತಿಯ ಸಮಸ್ಯೆಗಳಿರುತ್ತೆ. ಇದು ಗೆಡ್ಡೆ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಅದನ್ನು ರಿಮೂವ್ ಮಾಡಬೇಕಾಗತ್ತಾ? ಸಿಸ್ಟ್ ಅಂತ ಹೇಳ್ತಾರೆ, ಅದು ಕೂಡ ಸಮಸ್ಯೆ ಆಗ್ತಿರುತ್ತಾ ಕನ್ಸೀವ್ ಆಗೋದಕ್ಕೆ? ಸಿಸ್ಟ್ ಅಂದರೆ ನೀವು ಓವರಿನಲ್ಲಿ ಬರುತ್ತೆ. ಗೆಡ್ಡೆ ಅಂತ ಹೇಳಿದ್ರೆ ಗರ್ಭಕೋಶದ ರಿಲೇಟೆಡ್ ಇರುತ್ತೆ. ಅವ್ರ ಮೇನ್ ಪ್ರಾಬ್ಲಮ್, ಇವಾಗ ಹೇಳಿದವ್ರ ಮೇನ್ ಪ್ರಾಬ್ಲಮ್ ಏನಂದರೆ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್, ಮೆನರೇಜಿಯಾ ಅಂತ ಹೇಳ್ತೀವಿ. ಅದು ಕಾರಣಗಳು ಬೇರೆ ಬೇರೆ ಇದ್ದರೂ ಸಿಂಪ್ಟಮ್ ಒಂದೇ ಇರುತ್ತೆ. ಅದನ್ನು ನಾವು ಎಂಡೋಮೆಟ್ರಿಯೋಸಿಸಿಂದ ಆಗ್ಬೋದು, ಬೇರೆ ಗರ್ಭಕೋಶದ ವಾತಾವರಣ, ಎಂಡೋಮೆಟ್ರಿಯಲ್ ಥಿಕ್ನೆಸ್ಸಿಂದ, ಸಿಸ್ಟೋಗ್ಲ್ಯಾಂಡ್ಯುಲರ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅದರಿಂದ ಆಗ್ಬೋದು. ಮತ್ತು ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಅಂತ ಹೇಳ್ಬಿಟ್ಟು ಅದರಿಂದ ಆಗ್ಬೋದು. ಅದನ್ನು ತಪಾಸಣೆ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅದನ್ನು ನೋಡ್ದಿರೋ ಹೊರತು ನಾವು ಹೇಳೋಕ್ಕೆ ಬರೋಲ್ಲ. ಮತ್ತು ಇದಕ್ಕೆಲ್ಲದಕ್ಕೂ ಇನ್ನೊಂದು ರಿಲೇಟೆಡ್ ಥೈರಾಯ್ಡ್ ಪ್ರಾಬ್ಲಮ್ ಒಂದು ರಿಲೇಟೆಡ್. ಥೈರಾಯ್ಡ್ ಇಂದನೂ ಇದು ಹೈಪೋಥೈರಾಯ್ಡಿಸಮ್. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್, ಟಿವಿ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಿ. ಹೊರಗಡೆ ಇದ್ದೀನಿ. ಓಕೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹೇಳಿ. ಮೇಡಮ್, ಅನೇಕಲ್ಲಿಂದ ನಾವು ಮಾತಾಡ್ತಾ ಇರೋದು. ಓಕೆ. ಡಾಕ್ಟರ್ ಇದ್ದಾರೆ ಮೇಡಮ್, ಮಾತಾಡಿ. ಹಲೋ ಹೇಳಿಮ್ಮ. ಮೇಡಮ್, ನಮ್ಮ ಮಗಳಿಗೆ ಮದ್ವೆ ಆಗಿ 4 ವರ್ಷ ತುಂಬಿತು. ಇನ್ನೂ ಕನ್ಸೀವ್ ಆಗಿಲ್ಲ, ಏನೂ ಆಗಿಲ್ಲ ಮೇಡಮ್. ಹಾಸ್ಪಿಟ್ಲಾಗ ಒಂದ್ಸಾರಿ ಚೆಕಪ್ ಮಾಡಿಸ್ಕೊ ಬಂದ್ವಿ. ಅದು ಇನ್ನ ಅವ್ರು ಏನ್ ಹೇಳಿದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇಬ್ಬರಿಗೂ ಚೆಕ್ ಮಾಡಿಸಿದ್ರಮ್ಮ?
ಅವ್ನ್ ಬರ್ತಾ ಇಲ್ಲ ಮೇಡಮ್, ಹೇಳಿದ್ರು ಅವ್ನ್ ಬರ್ತಾ ಇಲ್ಲ. ಮತ್ತೆ ಇಂಪಾರ್ಟೆಂಟ್ ಅಲ್ಲ ಅವನೇನೆ. ಹೇಳಿದ್ರು ಬರಲ್ಲ ಅಂತಾನೆ. ಬರಲ್ಲ ಅಂದ್ರೆ ಕೇಳಿ ಯಾಕೆ ಬರಲ್ಲ, ಒಂದ್ಸತಿ ಬಂದು ತೋರ್ಸಿ. ಅವಳಲ್ಲಿ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿಸ್ಕೊ ಬಂದ್ರಿ ಒಂದ್ಸಾರಿ ಹೋಗಿ ಹಾಸ್ಪಿಟಲ್ ಅಲ್ಲಿ. ಚಪ್ಪಾಳೆ ತಟ್ಬೇಕಂದ್ರೆ 2 ಕೈ ಬೇಕಮ್ಮ. ಹೌದಾ? ಮಗು ಆಗ್ಬೇಕು ಅಂದ್ರೆ ಇಬ್ರು ಇದ್ ಮಾಡ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ಅವ್ನು ಎಲ್ಲೋದ್ರೂ ಬರಲ್ಲ ಅಂತ ಅವನೇ ಮೇಡಮ್. ವೀಕ್ಷಕರೇ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ IVF ಬಗ್ಗೆ, ಚಿಕಿತ್ಸೆ ಹೇಗೆ ತೆಗೆದುಕೊಳ್ಬೇಕು, ಯಾರಿಗೆಲ್ಲ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ. ಜೊತೆಗೆ ಈಗ ಫೈನಾನ್ಷಿಯಲ್ ಕಂಡೀಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬೇರೆ ಬೇರೆ ಹಾಸ್ಪಿಟಲ್ಸಲ್ಲೂ ಕೂಡ ಇನ್ಶೂರೆನ್ಸ್ ಫೆಸಿಲಿಟೀಸ್ ಅನ್ನೋದು ಇದೆ. ನಿಮ್ಮ ಹಾಸ್ಪಿಟಲಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಇದೆ? ತುಂಬ ಕೆಳ ಮಟ್ಟದ ಅಂದರೆ ಬಡ ಜನರು ಬಂದರೂ ಕೂಡ ಅವ್ರಿಗೂ ಈ ಚಿಕಿತ್ಸೆ ತೆಗೆದುಕೊಳ್ಬಹುದಾ? ಖಂಡಿತವಾಗ್ಲು ಮ್ಯಾನೇಜ್ಮೆಂಟು ಅದಕ್ಕೊಂದು ಸೆಪರೇಟ್ ಆಗಿ ಒಂದು ಸಾಫ್ಟ್ ಕಾರ್ನರ್ ಇದೆ ಮ್ಯಾನೇಜ್ಮೆಂಟ್ಗೆ. ಅದಕ್ಕೆ ಸಲುವಾಗಿ ಅವ್ರು ಶ್ರೀಲಕ್ಷ್ಮಿ ಮದರ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಓಪನ್ ಮಾಡಿರೋದು. ಅವ್ರ ಬೇರೆ 3 ಬ್ರಾಂಚ್ ಇದ್ರೂ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಕಾಳಜಿ ಇರೋದ್ರಿಂದ ಈ ಹಾಸ್ಪಿಟಲಲ್ಲಿ ಅಂಥ ಚಿಕಿತ್ಸೆಗಳು ನಡೆಯುತ್ತೆ. ಓಕೆ, ಈಗ ನೋಡಿ, ಈ ರೀತಿಯಾದಂಥ ಸಮಸ್ಯೆಗಳು ತುಂಬ ಎಲ್ಲ ಕಡೆ ಇದೆ. ನಾಟ್ ಓನ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಹೇಳೋದಕ್ಕಾಗಲ್ಲ. ಇವತ್ತು ಕ್ವೈಟ್ ಕಾಮನ್ ಈ ಸಮಸ್ಯೆ. IVF ಟ್ರೀಟ್ಮೆಂಟ್ ತೆಗೆದುಕೊಳ್ಳೋರು ಕೂಡ ಸಾಮಾನ್ಯ ಆಗಿಬಿಟ್ಟಿದೆ. ಹಾಗಾಗಿ ನಿಮ್ಮ ಒಂದು ಬ್ರಾಂಚಸ್ ಎಲ್ಲೆಲ್ಲಿದೆ, ಯಾವ ರೀತಿಯಾಗಿ ನೀವು ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀರಾ? ಈಗ ಗೊತ್ತಿರಬಹುದು, ಈಗ ಆಧುನಿಕವಾಗಿ ತುಂಬ ಟೆಕ್ನಾಲಜಿ ಮುಂದುವರೆದಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ನೀವು ಸಫಲರಾಗಿದ್ದೀರಾ ಅಂತ ನಿಮ್ಮ ಒಂದು? ನಾವು ಎಲ್ಲ ಫೀಲ್ಡನ್ನು ಟಚ್ ಮಾಡ್ಬಿಟ್ಟಿದೀವಿ. ಶ್ರೀಲಕ್ಷ್ಮಿ ಗ್ರೂಪ್ಸ್ ಆಡು ಮುಟ್ಟದ ಸೊಪ್ಪಿಲ್ಲ, ನಾವು ನೋಡದೇ ಇರೋ ಕಾಯಿಲೆಗಳಿಲ್ಲ. ಆಯ್ತಾ? ಬೇಸ್ ಬಂದು ನಮ್ದು ಕಗ್ದಾಸ್ಪುರದಿಂದ ಸ್ಟಾರ್ಟ್ ಆಯ್ತು ಶಾಖೆಗಳು. ಕಗ್ದಾಸ್ಪುರದಲ್ಲಿ ಎಲ್ಲಾ ತರದ ಲೇಸರ್ ಟ್ರೀಟ್ಮೆಂಟ್ಸ್ ಎಲ್ಲಾನು ಕೊಡ್ತೀವಿ. ಕಿಡ್ನಿಗೆ ಆಗಲಿ, ಸ್ಟೋನ್ಗೆ ಆಗಲಿ, ಮತ್ತೆ ಪ್ರಾಸ್ಟೇಟಿಕ್, ಪುರುಷರಲ್ಲಿ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟು, ಪ್ರಾಸ್ಟೇಟಿಕ್ ಕ್ಯಾನ್ಸರು ಅಂಥದಕ್ಕೆಲ್ಲ ಲೇಸರ್ ಟ್ರೀಟ್ಮೆಂಟು ಎಲ್ಲ ಬ್ರಾಂಚಸ್. ಸ್ಪೆಷಾಲಿಟಿ ಏನಂದ್ರೆ CT ಸ್ಕ್ಯಾನ್. ನಮ್ಮ ಎಲ್ಲ ಬ್ರಾಂಚ್ಗಳಲ್ಲೂ CT ಸ್ಕ್ಯಾನು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ KRಪುರಂ ಅಲ್ಲಿ ನಮ್ಮ ಹತ್ರ ಕ್ಯಾಥ್ ಲ್ಯಾಬ್ ಇದೆ, CT ಸ್ಕ್ಯಾನ್ ಇದೆ, ಕಾರ್ಡಿಯಕ್ ಓಪನ್ ಹಾರ್ಟ್ ಸರ್ಜರಿ, ಕಾರ್ಡಿಯಕ್ ಇದಿದೆ, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್, ಡಿಬಲ್ಕಿಂಗ್ ಸರ್ಜರೀಸ್ ಇದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಇದೆ. ಹೇಳಿದ್ವಲ್ಲ, ಯಾವ ಸರ್ಜರಿನೂ ನಾವೇನು ಬಿಡ್ತೀವಿ ಅಂತ ಏನಿಲ್ಲ. ಎಲ್ಲ ಹಾಡು ಎಲ್ಲ ಸೊಪ್ಪು ಯಾವ ಥರ ತಿನ್ನುತ್ತೋ ನಾವೆಲ್ಲ ಸರ್ಜರಿಗಳು ಎಲ್ಲದರಲ್ಲೂ ಸಕ್ಷಮವಾಗಿದ್ದೀವಿ. ಇನ್ನೊಂದು ಹೊಸ ಬ್ರಾಂಚ್, ಲೇಟೆಸ್ಟ್ ಟೆಕ್ನಾಲಜಿ ಅಂತ ನೀವು ಕೇಳಿದ್ರಲ್ಲ, ರೊಬೋಟಿಕ್ ಟೆಕ್ನಾಲಜೀಸ್ ಆಫ್ ಹಾಸ್ಪಿಟಲ್ ಆಪರೇಷನ್ಸ್ ಅಂತ, ಸರ್ಜಿಕಲ್ ಆಪರೇಷನ್ಸ್. ಅದರಲ್ಲಿ ಪ್ರಿಸೈಸ್ ಆಗಿ ಎಷ್ಟು ಡೆಪ್ತಲ್ಲಿ ಕಟ್ ಮಾಡಬೇಕು, ಎಷ್ಟು ಟಿಶ್ಯೂ ಕಟ್ ಮಾಡಬೇಕು, ಬ್ಲೀಡಿಂಗ್ ಎಷ್ಟು ಕಡಿಮೆ ಮಾಡಬೇಕು ಅನ್ನೋದನ್ನ robotic ಮುಖಾಂತರ ಕಂಪ್ಯೂಟರ್ ಡಾಕ್ಟರ್ಸ್ ಟ್ರೈನ್ ಆಗಿರೋ ಹೈಲಿ ಕ್ವಾಲಿಫೈಡ್ ಸರ್ಜನ್ಸ್ ವಿಲ್ ಬಿ ಡೂಯಿಂಗ್. ದಟ್ಸ್ ಅವರ್ ಲೇಟೆಸ್ಟ್ ಟೆಕ್ನಾಲಜಿ ಸ್ಪೆಷಾಲಿಟಿ. ಮೇಡಮ್, ಈಗ ಶ್ರೀ ಲಕ್ಷ್ಮಿ ಮದರ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಏನು ವಿಭಿನ್ನ ಬೇರೆ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ? ಯಾಕಂದರೆ ಈಗ IVF ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬ ಹಾಸ್ಪಿಟಲ್ಸ್ಗಳು ಇದೆ. ಯಾಕೆ ಈ ಹಾಸ್ಪಿಟಲ್ನ ಚೂಸ್ ಮಾಡಬೇಕು ಅಂತ? ವಿಭಿನ್ನ ಅಂದರೆ ಮೇಯ್ನಾಗಿ ವಿಭಿನ್ನ ಬರೋದು ದುಡ್ಡಲ್ಲೇ. ಓಕೆ, finance. We'll cut short all the pocket expenses. We'll take care of your pocket. The lowest price ಅಲ್ಲಿ all the 24 hours, 7 days, 365 days. All doctors available, one stop clinic. ನೀವು ಸ್ಕ್ಯಾನಿಂಗ್ ಒಂದು ಜಾಗಕ್ಕೆ ಹೋಗ್ಬೇಕು, ಗೈನಕಾಲಜಿಸ್ಟ್ನು ಇನ್ನೊಂದು ಜಾಗದಲ್ಲಿ ನೋಡಬೇಕು, ಪಿಡಿಯಾಟ್ರಿಷನ್ ಒಂದು ಜಾಗದಲ್ಲಿ ನೋಡಬೇಕು, ಡೆಲಿವರಿಗೆ ಒಂದು ಜಾಗದಲ್ಲಿ ನೋಡಬೇಕು, IVFಗೆ ಹೋಗ್ಬೇಕಿಲ್ಲ. ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಮುಗಿಸಿ ಮನೆಗೆ ಹೋಗಿ. There we are different from anybody else. ಈಗ ತುಂಬ ಜನಕ್ಕೆ ಏನು ಕನ್ಸೀವ್ ಆದಮೇಲೆ ಇದೆಲ್ಲ ಆ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಮಕ್ಕಳಾದಮೇಲೆ ಅದೆಲ್ಲ ಕೂಡ ಇನ್ಶೂರೆನ್ಸಲ್ಲಿ ಕವರ್ ಆಗೋಲ್ಲ ಕೆಲವೊಂದು ಪಾಲಿಸೀಸಲ್ಲಿ. ಅದು ತುಂಬ ಲೂಪ್ ಹೋಲ್ಸ್ ಇದೆ ಪಾಲಿಸೀಸಲ್ಲಿ. ಸೊ ಅದನ್ನೆಲ್ಲ ನಿಮ್ಮ ಹಾಸ್ಪಿಟಲಲ್ಲಿ ಫೆಸಿಲಿಟೀಸ್ ಇದೆಯಾ? ಇದೆ. ಇನ್ನರ್ ಅಂಡರ್ಸ್ಟ್ಯಾಂಡಿಂಗ್ ಫೆಸಿಲಿಟೀಸ್ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಸಾಂಬಶಿವ ಸರ್, ರಾಘವೇಂದ್ರ, ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಫ್ ಯು ಗೋ ಅಂಡ್ ಮೀಟ್ ದೆಮ್, ದೇ ವಿಲ್ ಗಿವ್ ಯು ಒನ್ ಆರ್ ದ ಅದರ್ ಸೊಲ್ಯೂಷನ್. ಅದು ಆಗದೇ ಇದ್ರೂ ಅದನ್ನ ಮಾಡಿ ಕೊಡ್ತೇವೆ, ಬೇರೆ ರೂಪದಲ್ಲಿ ಅದನ್ನ ನಿಮ್ಗೆ ಇದಾಗುತ್ತೆ. ಯಾಕೆ ಅಂತಂದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ. ಟ್ರೀಟ್ಮೆಂಟ್ ಸಿಗುತ್ತೆ. ತುಂಬಾ ಇನ್ಶೂರೆನ್ಸ್ ಅಲ್ಲಿ ಅದು ಕವರ್ ಆಗಿರೋದಿಲ್ಲ, ಬೇರೆ ಬೇರೆ ಕಾಯಿಲೆಗಳಿಗೆ ಇರುತ್ತೆ. ಈಗ ಶುಗರ್ ಅಥವಾ ಅದನ್ನು ಕವರ್ ಮಾಡ್ಕೊಡ್ತಾರೆ, ಅವರಿಬ್ರು ಎಕ್ಸ್ಪರ್ಟ್ಸ್ ಇದ್ದಾರೆ ಅದ್ರಲ್ಲಿ. ಓಕೆ, ಬಟ್ ಈಗ ಬರ್ತಿರೋದ್ರಲ್ಲಿ ಓಕೆ, ಬಟ್ ತುಂಬಾ ಹಿಂದೆ ಮಾಡಿಸಿರೋಂಥವ್ರಿಗೆ ಆ ಇನ್ಶೂರೆನ್ಸ್ ಅಲ್ಲಿ ಇದು ಕವರ್ ಆಗೋದಿಲ್ಲ.
ಸೊ ಅದು ಚಾನ್ಸಸ್ ಯಾವುದು ಇದೆ. ತುಂಬಾ ಬೇರೆ ಬೇರೆ ಸ್ಟಾರ್ ಇನ್ಶೂರೆನ್ಸ್ ಇರ್ಬೋದು, ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಬೇರೆ ಇನ್ಶೂರೆನ್ಸ್ಗಳಲ್ಲಿ ಕೆಲವೊಂದು ಕವರ್ ಆಗಿರೋಲ್ಲ ಈ ಪರ್ಟಿಕ್ಯುಲರ್ IVF ಟ್ರೀಟ್ಮೆಂಟ್ಗೆ ಇರಬಹುದು. ದಟ್ಸ್ ವೇರ್ ವಿ ಆರ್ ಡಿಫ್ರೆಂಟ್. ಓಕೆ, ಪೇಷಂಟ್ಗೆ ನಮ್ಮ ಸರ್ವಿಸಸ್ ಅಲ್ಲಿ ಇದೆ ನಾವು ಕೊಡಬಹುದು ಅಂತಂದ್ರೆ ವಿಲ್ ಸರ್ಚ್ ಫಾರ್ ಸೊಲ್ಯೂಷನ್ಸ್ ಫಾರ್ ದಟ್. ಓಕೆ. ತುಂಬ ಜನಕ್ಕೆ ಮತ್ತೊಂದಂದರೆ ಭಯ ಇರುತ್ತೆ, ಅಯ್ಯೋ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅಪ್ಪ, ನಾವು IVF ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕಾಗತ್ತಾ, ನಮ್ಮ ಕೈಲಾಗಲ್ಲ, ನಾವು ಅಷ್ಟೊಂದು ಬರ್ಸೋದಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂತಹ ಅಳಲು ಒಂದು ತುಂಬ ಜನಕ್ಕಿರುತ್ತೆ. ಅವರು ಕೂಡ ತೆಗೆದುಕೊಳ್ಬಹುದಾ? ಎಲ್ಲೂ ತಗೋಬಹುದು. ಏನು ಅಂತ ಹೇಳಿದ್ರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ಇವಾಗ ಕೆಲವೆಲ್ಲ ಸಿಂಪಲ್ ಅದು ಇರುತ್ತೆ, ಟ್ರೀಟ್ಮೆಂಟ್ ಅಲ್ವೇ ಸಿಂಪಲ್ಲು ಕಾಂಪ್ಲಿಕೇಟೆಡ್ ಅದೆಲ್ಲ ಇರುತ್ತೆ. ಸಿಂಪಲ್ ಆಗುವಂತ ಅದನ್ನೆಲ್ಲ ಕಟ್ ಶಾರ್ಟ್ ಮಾಡಿ ಅವರು ಪಾಕೆಟಿಗೆ ತಕ್ಕಂಗೆ ಅನುಕೂಲ ಆಗಂಗೆ ಸಿಂಪಲ್ ಎಲ್ಲ ಆಗೋಂಗಿದ್ರೆ ಮಾಡ್ಕೊಡಿ. ಬಜೆಟ್ ಫ್ರೆಂಡ್ಲಿ ಇದೆ ನಿಮ್ಮ ಹಾಸ್ಪಿಟಲ್ ಅಂತ? ವೆರಿ ಫ್ರೆಂಡ್ಲಿ, ವಿ ಆರ್ ವೆರಿ ಫ್ರೆಂಡ್ಲಿ ಇನ್ ಬಜೆಟ್. ಓಕೆ ಮೇಡಮ್, ಈಗ IVF ಟ್ರೀಟ್ಮೆಂಟ್ ತೆಗೆದುಕೊಂಡಾದಮೇಲೆ ಯಾವ ರೀತಿಯಾಗಿ ಅದನ್ನು ಅವರು ಫಾಲೋ ಮಾಡಬೇಕಾಗುತ್ತೆ? ಎಷ್ಟು ಸ್ಟೆಪ್ಸ್ಗಳಿರುತ್ತೆ IVF ಟ್ರೀಟ್ಮೆಂಟನ್ನು? ಎಷ್ಟು ವರ್ಷ ಅಂದರೆ ಮಂತ್ ಒಳಗೂ ತಗೋಬೇಕಾ? ಯಾವ ರೀತಿ ಅದು ಅಂತ? ಇಟ್ಸ್ ಲೈಕ್ ಎ ಸ್ಟೂಡೆಂಟ್ಸ್ ಕೆರಿಯರ್. ಇವಾಗ ನಿಮ್ಮ ಬಾಡಿ ನೀವು ನಾವು ಕೊಟ್ಟಿದ್ದ ಟ್ರೀಟ್ಮೆಂಟ್ ನಮ್ಮ ಬಾಡಿ ಕರೆಕ್ಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಿ ಎಲ್ಲ ಮಾಡಿದ್ರೆ ಫಸ್ಟ್ ಶಾರ್ಟಲ್ಲೇ ಮುಗ್ದೋಗ್ಬೋದು. ಓಕೆ, ಇಲ್ಲ ಅಂದ್ರೆ ಫಸ್ಟ್ ಶಾರ್ಟ್ ಅಲ್ಲಿ ಅಂತಂದ್ರೆ ಎಷ್ಟು ಅದಕ್ಕೆ ಒಂದು ಟೈಮಿಂಗ್ಸ್ 14 days. One menstrual cycle is equal to 28 days or 30 days. Within that ಎಲ್ಲ ಮುಗಿಬೇಕು. ಆ ಥರ ಅಷ್ಟೇ ಅದಕ್ಕೆ ಟೈಮ್. ಒಂದು ಸತಿ 2 ಸತಿ 3 ಸತಿ IVF. ಕಾಂಪ್ಲಿಕೇಟೆಡ್ ಇದ್ರೆ ಕೆಲವೆಲ್ಲ ಇಂಟರ್ನಲ್ ಪ್ರಾಬ್ಲಮ್ಸ್ ನೀವು ಹೇಳಿದಾಗ ಹೆಲ್ತ್ ನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ರೆ ಅದ್ರ ಸಲುವಾಗಿ ಅದು ಆಗದೆ ಇರ್ಬೋದು. ಅಂಥವರಲ್ಲಿ 3 ಸತಿ 4 ಸತಿ ಮತ್ತೆ ಬೇರೆ ಬೇರೆ ವಿಧಾನಗಳು ಅಳವಡಿಸ್ಕೋಬೇಕಾಗುತ್ತೆ. ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಬೇಕಾಗುತ್ತೆ. ಮಿನಿಮಮ್ 2 ಮ್ಯಾಕ್ಸಿಮಮ್ 3 4 5 times ಆ ಥರ ಕಾಂಪ್ಲಿಕೇಟೆಡ್ ಇದ್ದವ್ರಿಗೆ. ಓಕೆ, ನಾವು ಲಾಸ್ಟ್ ಕಾಲರ್ ಮಾತಾಡಬೇಕಾದ್ರೆ ಗಮನಿಸಿರ್ತೀರಾ, ಯಾಕಂದರೆ ನಮ್ಮ ಅಳಿಯ ಬರ್ತಾ ಇಲ್ಲ ಚೆಕಪ್ಗೆ ಅಂತ ಹೇಳಿದ್ರೆ, ಅಂದರೆ IVF ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರೂ ಇರಬೇಕಾಗುತ್ತೆ, ಇಬ್ಬರು ಚೆಕಪ್ಪು ಇರುತ್ತಾ ಅಥವಾ ಇಬ್ಬರು ಚೆಕಪ್ ಇರುತ್ತೆ? ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವೈ ದೇ ಆರ್ ನಾಟ್ ಕಮಿಂಗ್ ಅಂತ ನಮ್ಮಲ್ಲಿ ಕೌನ್ಸಿಲರ್ಸು ಇದ್ದಾರೆ. ವಿ ಆರ್ good in counseling. We'll make them to come to us and talk to us. Then we'll make them enter into the program. ಅಂದರೆ ಎಷ್ಟು ವಯಸ್ಸಿನವರೆಗೂ ಈ ಒಂದು ಚಿಕಿತ್ಸೆಯನ್ನು ಕೊಡಬಹುದು ಅಂತ ಪರ್ಟಿಕ್ಯುಲರ್? ಸ್ಟಾರ್ಟ್ ಮಾಡಿ 30 ಇಂದ ಸ್ಟಾರ್ಟ್ ಮಾಡ್ತಾರೆ. 30 ಇಂದ ಸ್ಟಾರ್ಟ್ ಮಾಡಿ 40 ತನಕನೂ ಕೊಡ್ಬೋದು ಹೆಣ್ಮಕ್ಳಲ್ಲಿ. ಗಂಡು ಮಕ್ಕಳಲ್ಲಿ 45 ತನಕ 50 ತನಕ. IVF ಟ್ರೀಟ್ಮೆಂಟ್ ಗಂಡಸರಿಗೂ ಇದೆಯಾ? ಗಂಡಸರು ವೀರ್ಯಾಣುಗಳು ಬೇಕಲ್ಲ IVF ಟ್ರೀಟ್ಮೆಂಟ್ಗೆ. ಅವರ ವೀರ್ಯಗಳು ಪ್ರಾಬ್ಲಮ್ ಅಲ್ಲಿ ಇರಬಹುದಲ್ಲ. ಹೆಣ್ಮಕ್ಳಲ್ಲೇ ನ್ಯೂನ್ಯತೆ ಅಂತ ಏನೂ ಇರಲ್ಲ. ಗಂಡು ಮಕ್ಳು ನ್ಯೂನ್ಯತೆ ಇದ್ದಾಗ್ಲೂ ಅವ್ರಿಗೆ ಮಕ್ಕಳಾಗ್ದಿರೋ ಚಾನ್ಸಸ್ ಇರುತ್ತೆ. ಅವರದೇ ಆನುವಂಶಿಕತೆ ಬೇಕು ಅಂದಾಗ ಅವ್ರಿಗೆ ವೀರ್ಯಾಣುಗಳೇ ಇಲ್ಲ ಅಂದಾಗ 4-5 ವೀರ್ಯಾಣುಗಳ ಮಾತ್ರನೇ ಅವರ ಬಾಡಿಯಿಂದ ತೆಗೆದು ಅದರಲ್ಲೇನೆ ಫರ್ಟಿಲೈಸ್ ಆಗಂಗೆ ಮಾಡಿ ಅದನ್ನ ಮಾಡುವಂತ ಒಂದು ವಿಧಾನಗಳನ್ನು ಇದಾವೆ. ನಿಮ್ಮ ಇನ್ನ ಸಂಸ್ಥೆ ಎಷ್ಟು ವರ್ಷಗಳಿಂದ ಈ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದೆ? ನಮ್ಮ ಸಂಸ್ಥೆ ಇವಾಗ ಅಂಬೆಗಾಲ್ ಇಡ್ತಾ ಇದೆ, 1.5 ವರ್ಷ ಆಗಿದೆ. ನಾನು ಅಲ್ಲಿ ಇನ್ಫರ್ಟಿಲಿಟಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್ ಎನ್ಕರೇಜ್ಮೆಂಟ್ ಇಂದ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀವಿ. ಸೊ ನನಗೆ ಅದರಲ್ಲಿ ಅನುಭವ ಇದೆ. ನನ್ನ ಬೇಬೀಸ್ ಎಲ್ಲ IVF ಬೇಬೀಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ತುಂಬಾ ಇದಾವೆ. ಸೊ ವಿ ಆರ್ ಅಹೆಡಿಂಗ್. ಓಕೆ, ಅಂದರೆ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ? ಯಾಕಂದರೆ ಟ್ರಸ್ಟಬಲ್ ಇರಬೇಕಲ್ಲ ಈಗ ಬರುವಂತಹ ಪೇಷಂಟ್ಗಳಿಗೆ. 100% ಟ್ರಸ್ಟ್ ನಾವು ಕೊಡ್ತೀವಿ ಅಫಿಡವಿಟ್ ಮೇಲೆ ಹಾಕಿ. ಓಕೆ, ಇದುವರೆಗೂ ಪೀಡಿಯಾಟ್ರಿಷಿಯನ್ ಇಬ್ಬರಿದ್ದಾರೆ. ಓಕೆ, ಪೀಡಿಯಾಟ್ರಿಷಿಯನ್ ಇಬ್ಬರಿದ್ದಾರೆ, ಗೈನಕಾಲಜಿಸ್ಟ್ ಇಬ್ಬರಿದ್ದಾರೆ. ಬೆಳಗ್ಗೆ ಒಬ್ರು ಸಂಜೆ 24 bars ಸಿಗ್ತಾರೆ. ಅಕಸ್ಮಾತ್ ಅವರು ಲೀವಲ್ಲಿ ಹೋದ್ರೆ ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಆಲ್ ದ ರೌಂಡ್ ದಿ ಕ್ಲಾಕ್ ಯು ವಿಲ್ ಗೆಟ್ ದ ಸ್ಪೆಷಲಿಸ್ಟ್. ಈ 1.5 ವರ್ಷದಲ್ಲಿ ಎಷ್ಟು ಕೇಸಸ್ನ ಹ್ಯಾಂಡಲ್ ಮಾಡಿದ್ದೀರಾ ಮೇಡಮ್? ಇನ್ಫರ್ಟಿಲಿಟಿ IUI ಬೇಸಿಕ್ ಎಲ್ಲ ಹ್ಯಾಂಡಲ್ ಮಾಡಿದ್ದೀವಿ. IVFಗೆ 1-2-3 ನಮ್ಮ ಹಾಸ್ಪಿಟ್ಲಿಂದ ಹೋಗಿದೆ, ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಷ್ಟು. ಓಕೆ, ಇನ್ನು IVF ಟ್ರೀಟ್ಮೆಂಟನ್ನು ಯಾಕೆ ತೆಗೆದುಕೊಳ್ಬೇಕು ಅಥವಾ ತುಂಬ ಜನ ವೆಯ್ಟ್ ಮಾಡೋಣ ಅಂತ ಹೇಳಿ ತುಂಬ ವರ್ಷಗಳು ತಳ್ಳಿಬಿಟ್ಟಿರ್ತಾರೆ.
ಆಮೇಲೆ ರಿಯಲೈಸ್ ಆಗುತ್ತೆ ಅಟ್ಲೀಸ್ಟ್ IVF ಟ್ರೀಟ್ಮೆಂಟ್ ಅದು ತೆಗೆದುಕೊಳ್ಳೋಣ ಅಂತ. ಅಂತಹ ಸಂದರ್ಭದಲ್ಲಿ ಅಥವಾ ಹೆಲ್ತಲ್ಲಿ ತುಂಬ ವೇರಿಯೇಷನ್ ಆಗಿಬಿಟ್ಟಿರುತ್ತೆ, ಅಂಥವರಿಗೂ ಈ ಟ್ರೀಟ್ಮೆಂಟ್ ಕೊಡಬಹುದಾ? ಪಾಸಿಬಿಲಿಟೀಸ್ ಕೊಡಬಹುದು. ದೇರ್ ಆರ್ ಸೋ ಮೆನಿ ಮೆಥಡ್ಸ್. ನಾವು ಲೇಟೆಸ್ಟ್ ಟೆಕ್ನಾಲಜಿಯಿಂದ ಬಂದಿದ್ದು. ನಿಮ್ಮ ಆರೋಗ್ಯ ಹೆಲ್ತ್ ಎಲ್ಲ ಹಾಳಾಗೋಯ್ತು, ನೀವು ನಿಮ್ಮ ಆನುವಂಶಿಕತೆ ಕಾಪಾಡ್ಕೊಳ್ಳಲು ಬರೀ ಎಗ್ ಮಾತ್ರ ಕೊಡ್ತೀರಾ, ಆವಾಗ ಸರೋಗೆಸಿ ಅಂತ ಒಂದು ಪ್ರೋಗ್ರಾಮ್ ಇದೆ. ನಿಮ್ಮ ಎಗ್ಸ್ ತಗೊಂಡು ನಿಮ್ಮ ಆನುವಂಶಿಕತೆ ಬೇರೆಯವರು ಗರ್ಭದಲ್ಲಿಟ್ಟು ಅದನ್ನು ಬೆಳೆಸಿ ಅದು ಡೆಲಿವರಿ ಆದಮೇಲೆ ನಿಮಗೆ ತಗೊಳ್ಳೋ ಅಂಥದ್ದು, ನಿಮ್ಮ ಮನೆಗೆ ತಗೊಳ್ಳೋ ಅಂಥದ್ದು ಒಂದು ಪ್ರೋಗ್ರಾಮು ಇದೆ ಗೌರ್ಮೆಂಟಿಂದ. ಅದೆಲ್ಲನೂ ಚಾಲೂನಲ್ಲಿದೆ, ಅವೆಲ್ಲನೂ ಮಾಡ್ಬೋದು. ಓಕೆ. ಇನ್ನು ಮೇಡಮ್ ಕೊನೆಯದಾಗಿ ಏನು ಹೇಳ್ತೀರಾ IVF ಟ್ರೀಟ್ಮೆಂಟ್ ಬಗ್ಗೆ? IVF ಟ್ರೀಟ್ಮೆಂಟ್ ಬಗ್ಗೆ ಯಾರ್ಯಾರು ವಯಸ್ಸು ಆದಮೇಲೆ ಮಕ್ಕಳು ಆಗಲೇ ಇಲ್ವೋ, 30 ಇಯರ್ಸ್ ಆದಮೇಲೆ 6 ಮಂತ್ಸ್ ಆದಮೇಲೆ ಕನ್ಸೀವ್ ಆಗಲಿಲ್ಲ, 25 ಇಯರ್ಸ್ ಇದು 1 ಇಯರ್ ಆದರೂ ಕನ್ಸೀವ್ ಆಗಲಿಲ್ಲ, ಅವ್ರು ಬಂದು ಗಂಡ ಹೆಂಡತಿ ಇಬ್ಬರು ಬಂದು ಅವರ ಆನುವಂಶಿಕತೆ ಮುಂದುವರಿಸೋಂಥ ಒಂದು ಬೀಜಾಣುಗಳು ಅವ್ರ ಹತ್ರ ಇದೆಯಾ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡಿಸ್ಕೊಂಡು ಆಮೇಲೆ IVF ಅಲ್ಲಿ ವಿಧ ಹಂತದಲ್ಲಿ ಇರುತ್ತೆ. ಒಂದನೇ ಹಂತ ನ್ಯಾಚುರಲ್ ಆಗಿ ಸ್ವಲ್ಪ ಸಪೋರ್ಟ್ ಇದ್ದರೆ ನ್ಯಾಚುರಲ್ ಆಗಿಯೇ ಅವರು ಕನ್ಸೀವ್ ಮಾಡ್ಕೋಬೋದು. ಅದು ತುಂಬ ಮಾಡಿದ್ದೀವಿ ನಮ್ಮ ಹಾಸ್ಪಿಟ್ಲಲ್ಲಿ, ಬೇಕಾದಷ್ಟಿದೆ. ಮತ್ತು ಇನ್ನೊಂದು ಅಸಿಸ್ಟೆಡ್ ನ್ಯಾಚುರಲ್ IUI ಅಂತಿದೆ, ಅದನ್ನು ನಾವು ಹಾಸ್ಪಿಟ್ಲಲ್ಲಿ ಮಾಡ್ಕೋಬೋದು. ಅದರಲ್ಲೂ ಬೇಕಾದಷ್ಟು ರಿಸಲ್ಟ್ ಸಿಗುತ್ತೆ. ಅವೆಲ್ಲ ಮೀರಿ ಅದರಲ್ಲೂ ಆಗಲೇ ಇಲ್ಲ ಅಂತ ಹೇಳಿದ್ರೆ 2-3 ವರ್ಷದ ತನಕ ವೆಯ್ಟ್ ಮಾಡಿ, ಅದಾಗಲಿಲ್ಲ ಅಂದರೆ 1 to 1 ಎಗ್ ಆಚೆ ತೆಗೆದು ಇದು ಮಾಡಿ IVF ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ ತಗೋ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಹಾಸ್ಪಿಟಲ್ ಬಗ್ಗೆ ಮತ್ತು IVF ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, IVF ಟ್ರೀಟ್ಮೆಂಟಿಂದ ಏನೆಲ್ಲ ಉಪಯೋಗ ಇದೆ, ಜೊತೆಗೆ ಶ್ರೀ ಲಕ್ಷ್ಮಿ ಮದರ್ ಮತ್ತು ಚಿಲ್ಡ್ರನ್ ಹಾಸ್ಪಿಟಲ್ ಯಾವ ರೀತಿಯಾಗಿ ಫೆಸಿಲಿಟೀಸನ್ನು ನಿಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳ್ಕೊಂಡಿದ್ದೀರಾ. ಜೊತೆಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರನ್ನು ನೇರವಾಗಿ ನೀವು ಕೂಡ ಭೇಟಿಯನ್ನು ಮಾಡಬಹುದು ಅಂತ ಹೇಳಿ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.